ಕಳೆದ 23 ವರ್ಷದಿಂದ ಈ ಬೊಂಬೆಯನ್ನು ಕೂರಿಸ್ತಾ ಇದ್ದೀವಿ. ಹೇಗೆ ಅಂದರೆ ಮನೆಯಲ್ಲಿ ಇದು ಶರನ್ ನವರಾತ್ರಿ ಅಂತ 9 ದಿವಸ ಈ ಪೂಜಾ ಕಾರ್ಯಕ್ರಮ 10 ದಿವಸ ನಡೆಯುತ್ತೆ ಅನ್ನೋಸಲ. ಮೊದಲೇ ಪ್ರಾರಂಭದಿಂದ ಶುರುವಾಗಿ ದೇವಿಗಳು ಇದು ಮಾಡ್ತಾರೆ. ಅದರಲ್ಲಿ ವಿಶೇಷವಾಗಿ ಮೈಸೂರು ಮಹಾರಾಜರ ಸಂಪ್ರದಾಯದಂತೆ ದಸರಾ ಬೊಂಬೆ ರಾಣಿ ರಾಜ ಇಡ್ತಾರೆ. ರಾಣಿ ರಾಜ ಇಡಬೇಕಾದ್ರೆ ಋಷಿಗಳದು ಋಷಿ ಮತ್ತು ಋಷಿ ಪತ್ನಿ ಅವತಾರದಲ್ಲಿ ಬೊಂಬೆ ಇಡ್ತಾರೆ. ಅದಕ್ಕೆ ಆಕೆ ಕಡೆ ಬಣ್ಣದ ಕೋಲು ಅಂತಿರ್ತಾರೆ, ಅದು ದಂಡ ಇಟ್ಟು ಮುಂದ್ಗಡೆ ಕಳಶವನ್ನಿಟ್ಟರೆ ಅಲ್ಲಿಗೆ ದಸರಾ ಬೊಂಬೆ ಆಗುತ್ತೆ. ಬಾಕಿ ಬೊಂಬೆಗಳಿಟ್ಟರೆ ಅದು ದಸರಾ ಬೊಂಬೆ ರಾಜಾರಾಣಿ ಇಡದೇ ಇದ್ದರೆ ಇದು ಶೋಕೇಸ್ ಬೊಂಬೆಗಳಾಗುತ್ತೆ. ಈ ದಸರಾವನ್ನು ಯಾಕೆ ನವರಾತ್ರಿ ಮಾಡಿಸ್ತಾರೆ ಅಂದರೆ ಇದು ಆಶ್ವೀಜ ಮಾಸದಿಂದ ಶರನ್ ನವರಾತ್ರಿ ಅಂತ ಬರುತ್ತೆ. ನಮ್ಮ ಇದರಲ್ಲಿ ಧರ್ಮದಲ್ಲಿ ವರ್ಷದಲ್ಲಿ 2 ಬರುತ್ತೆ. ಒಂದು ವಸಂತ ನವರಾತ್ರಿ, ಒಂದು ಶರನ್ ನವರಾತ್ರಿ ಅಂತ. ಶರನ್ ನವರಾತ್ರಿನಲ್ಲಿ 9 ದಿವಸನೂ ಪೂಜೆ ಮಾಡ್ಕೊಂಬಂದು 10ನೇ ದಿವಸ ವಿಜಯದಶಮಿ ಅಂತ ಮಾಡ್ತಾರೆ. ಯಾತಕ್ಕೆ ಅಂದರೆ ರಾಕ್ಷಸ ಸಂಹಾರ ಮಾಡ್ಕೋಸ್ಕರ ದುಷ್ಟಶಕ್ತಿಗಳನ್ನ